ಮೊನ್ನೆ ಆರ್ ಸಿ ಬಿನವರು KKR ಜೊತೆನಲ್ಲಿ ಆಡುವಾಗ ಮಳೆ ಬಂತು, ಮ್ಯಾಚ್ ಕ್ಯಾನ್ಸಲ್ ಆಯಿತು. ಕ್ಯಾನ್ಸಲ್ ಆಗಿಬಿಟ್ಟು ಇಬ್ರಿಗೂ ಒಂದೊಂದು ಪಾಯಿಂಟ್ ಸಿಕ್ಕಾಗ ಆರ್ ಸಿ ಬಿ ಫ್ಯಾನ್ಸ್ಗಳು ನಾವೆಲ್ಲರೂ ಅನ್ಕೊಂಡಿದ್ವಿ ಎಲ್ಲಿ ಈ ಸಾರಿ ಆರ್ ಸಿ ಬಿಗೆ ಪ್ಲೇ ಆಫ್ಗೆ ಪ್ರಾಬ್ಲಮ್ ಏನಾದ್ರು ಆಗ್ಬೋದಾ ಅಂತೇಳಿ. ಆದರೆ ಮೊನ್ನೆ ನಡೆದಂಥ ಗುಜರಾತ್ ಮತ್ತು ಡೆಲ್ಲಿ ಮ್ಯಾಚಲ್ಲಿ ಗುಜರಾತ್ ಅವರು ಒಂದು ವಿಕೆಟ್ ಕಳ್ಕೊಳ್ದೆ ಭರ್ಜರಿಯಾಗಿ ಆ ಮ್ಯಾಚ್ನ ಗೆದ್ರು. ಆ ಮ್ಯಾಚ್ನ ಬರೀ ಅವ್ರು ಗೆದ್ದಿಲ್ಲ, ಅವ್ರು ಗೆದ್ದ ಮೇಲೆ ಪ್ಲೇ ಆಫ್ನಲ್ಲಿ 3 ತಂಡಗಳು ಕ್ವಾಲಿಫೈ ಆಗಿದ್ದಾವೆ. ಅದರಲ್ಲಿ ಪಂಜಾಬ್, ಗುಜರಾತ್ ಮತ್ತೆ ಆರ್ ಸಿ ಬಿ. ಈಗ ಸದ್ಯಕ್ಕೆ ಆರ್ ಸಿ ಬಿನವರು ಸೆಕೆಂಡ್ ಪೊಸಿಷನ್ ಅಲ್ಲಿ ಇದ್ದಾರೆ. ಇದು ಒಂಥರ ಗುಡ್ ನ್ಯೂಸ್ನೇ. ಒಟ್ಟಿನಲ್ಲಿ ಆರ್ ಸಿ ಬಿನವರು ಈ ವರ್ಷದಲ್ಲಿ ಪ್ಲೇ ಆಫ್ನಲ್ಲಿ ಕ್ವಾಲಿಫೈ ಆಗಿದ್ದಾರೆ. ಇನ್ನೂ 2 ಮ್ಯಾಚ್ಗಳಿದ್ದಾವೆ. ಆ 2 ಮ್ಯಾಚ್ಗಳಲ್ಲಿ ಇವ್ರು ಏನಾದ್ರು ಗೆದ್ರೆ ಟಾಪ್ ಪೊಸಿಷನ್ ಅಲ್ಲಿ ಬರೋದು ಖಚಿತ. 4ನೇ ಪ್ಲೇಸ್ಗೆ ಲಕ್ನೋ, ಡೆಲ್ಲಿ, ಮುಂಬೈ ಈ 3 ಜನ ಮ್ಯಾಚ್ಗಳನ್ನ ಆಡ್ತಾ ಇದ್ದಾರೆ. ಯಾಕೆಂದ್ರೆ 3 ಜನರಿಗೂ 2 ಮ್ಯಾಚ್ಗಳು ಆಡುವಂತ ಬಾಕಿ ಇದೆ. ಈ 2 ಮ್ಯಾಚ್ಗಳಲ್ಲಿ ಯಾರು ಗೆದ್ದು ಪಾಯಿಂಟ್ಸ್ ಜೊತೆಗೆ ಅವರ ರನ್ ರೇಟು ಪೂರ್ತಿ ಎಲ್ಲ ಅದನ್ನ ಕ್ಯಾಲ್ಕುಲೇಟ್ ಆಗುತ್ತೆ. ಅದರಲ್ಲಿ ಒಬ್ರು ಗೆದ್ದವರು 4ನೇ ಪ್ಲೇಸ್ಗೆ ಬರ್ತಾರೆ. ಹೋಗ್ಲಿ ಬಿಡಿ, ಒಟ್ಟಿನಲ್ಲಿ ಆರ್ ಸಿ ಬಿನವರು ಪ್ಲೇ ಆಫ್ಗೆ ಬಂದ್ರ ಇಲ್ವೋ? ಈ ಸಾರಿ ಆರ್ ಸಿ ಬಿನವರು ಪ್ಲೇ ಆಫ್ಗೆ ಹೋಗಿದ್ದಾರೆ. ಇವಾಗ ಪ್ಲೇ ಆಫ್ಗೆ ಹೋಗಿ ಫೈನಲ್ ಅಲ್ಲಿ ಗೆದ್ದು ಈ ಸಾರಿ ನಾವು ಕಪ್ ತಗೊಂಡ್ರೆ ಆ ಒಂದು ಸೆಲೆಬ್ರೇಷನ್ ನೋಡಿದ್ರೆ ಬೇರೆ ಟೀಮ್ನವರು ಯಾವ ತರ ಫೀಲ್ ಮಾಡ್ತಾರೆ, ಅವ್ರ ಮೈಂಡಲ್ಲಿ ಏನು ಇವಾಗ ಆಲ್ರೆಡಿ ಭಯ ಶುರು ಆಗ್ಬಿಟ್ಟಿದೆ. ಈ ಸಾರಿ ಆರ್ ಸಿ ಬಿನವ್ರು ಏನಾದ್ರು ಕಪ್ ಗೆದ್ರೆ ಅವರು ಯಾವ ತರ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋಕ್ಕಿಂತ ನಮ್ಮ ರಿಯಾಕ್ಷನ್, ಇಷ್ಟು ದಿವಸ ಅವರು ಆರ್ ಸಿ ಬಿನವ್ರಿಗೆ ಕಪ್ ಇಲ್ಲ ಅಂತೇಳಿ ಅವರು ಆರ್ಗ್ಯುಮೆಂಟ್ ಮಾಡೋರು, ಈಗ ಕಪ್ಪು ತಗೊಂಡ್ಮೇಲೆ ಅವರು ಯಾವ ತರ ಆರ್ಗ್ಯುಮೆಂಟ್ ಮಾಡ್ತಾರೆ, ಯಾವ ವಿಷಯಗಳ ಬಗ್ಗೆ ಅವರು ಚರ್ಚೆ ಮಾಡ್ತಾರೆ. ಹಾಗೆ ಒಂದು ಸಾರಿ ಯೋಚನೆ ಮಾಡಿ, ನಮ್ಮ ಸಿಟಿನಲ್ಲಿರುವಂತಹ ಸ್ಟ್ರೀಟ್ ನಲ್ಲಿ ಯಾವ ತರ ಸೆಲೆಬ್ರೇಷನ್ ಆಗ್ಬೋದು. ಜಸ್ಟ್ ಇಮ್ಯಾಜಿನ್. ಈ ವರ್ಷದಲ್ಲಿ ಆರ್ ಸಿ ಬಿನವ್ರದ್ದು ಪರ್ಫಾರ್ಮೆನ್ಸ್ ನೋಡಿದ್ರೆ ಪ್ರತಿಯೊಬ್ರು ಆರ್ ಸಿ ಬಿ ಮೇಲೆ ಈ ಸರಿ ಅವರಿಗೆ ಅನುಮಾನನೇ ಬರ್ತಾ ಇಲ್ಲ. ಆರ್ ಸಿ ಬಿ ಮೇಲೆ ಸಿಕ್ಕಾಪಟ್ಟೆ ಭರವಸೆ ಬರ್ತಾ ಇದೆ. ಯಾಕೆಂದ್ರೆ ಇವರು ಆಡಿರುವಂತಹ 8 ಮ್ಯಾಚ್ ಅಲ್ಲಿ ಪ್ರತಿಯೊಂದು ಮ್ಯಾಚ್ ಅಲ್ಲೂ ಆರ್ ಸಿ ಬಿನವರು ಸ್ಟ್ರಗಲ್ ಮಾಡಿದ್ದಾರೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ಲಾಸ್ಟ್ 3 to 4 ಅವರ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಫೈಟ್ ಮಾಡಿ ಡಿಫೆಂಡ್ ಮಾಡುವಂತ ಮ್ಯಾಚ್ ಅಲ್ಲಿ ಡಿಫೆಂಡ್ ಮಾಡಿದ್ದಾರೆ, ಬ್ಯಾಟಿಂಗ್ ಮಾಡುವಂತ ಮ್ಯಾಚ್ ಅಲ್ಲಿ ಬ್ಯಾಟಿಂಗ್ ಮಾಡಿದ್ದಾರೆ, ಆಸ್ ಎ ಟೀಮ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಹಂಗಾಗಿ ಬೇರೆ ಎಲ್ಲ ಟೀಮ್ನವರು ಆರ್ ಸಿ ಬಿ ಮೇಲೆ ಒಂದು ಕಣ್ಣು ಇಟ್ಟಿದ್ದಾರೆ. ಯಾಕೆ ಅಂದ್ರೆ ಇವರಲ್ಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಸೋಲುವಂತ ಮ್ಯಾಚ್ ಕೂಡ ಗೆದ್ದುಬಿಟ್ಟು ಆ ಮ್ಯಾಚ್ ನ ರಿಟರ್ನ್ ತಗೊಂಡ್ಬರುವಂತ ಕೆಪಾಸಿಟಿ ಇದೆ ಅಂತ ಹೇಳಿ ನನಗೂ ಕೂಡ ಅದೇ ಅನ್ನಿಸ್ತಾ ಇದೆ. ಈ ಸಾರಿ ಆರ್ ಸಿ ಬಿನವರು ಕಪ್ಪು ತಗೊಂಡ್ಬಿಟ್ಟು ಬರೋದು ಗ್ಯಾರಂಟಿ ಅಂತ ಅನಿಸ್ತಾ ಇದೆ.